ಸೊ ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಹೋದ ಸಲ ನಿಮಗೆ ಕನ್ನಡ ಕ್ವಶನ್ ಪೇಪರ್ನ ನಾನು ಅಪ್ಲೋಡ್ ಮಾಡಿದ್ದೇನೆ ಮತ್ತು ಆಯ್ಕೆ ಪ್ರಶ್ನೆಗಳಿಗೆಲ್ಲ ನಾನು ಆನ್ಸರ್ನು ನಿಮಗೆ ತಿಳಿಸ್ಕೊಟ್ಟಿದ್ದೆ. ಸೊ ಗ್ರಾಮರು ಮತ್ತು ಪತ್ರಲೇಖನ ಎಲ್ಲನೂ ನಿಮಗೆ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ತಿಳಿಸ್ತಾ ಹೋಗ್ತೀನಿ. ಸೊ ಇವತ್ತು ನಾನು ತಗೊಂಡಿರೋ ಲ್ಯಾಂಗ್ವೇಜ್ ದ್ವಿತೀಯ ಭಾಷೆ ಇಂಗ್ಲೀಷ್ನ ತೊಗೊಂಡಿದ್ದೀನಿ. ಇದರಲ್ಲಿ ನಂಗೆ ಆದಷ್ಟು ನಾನು ನಿಮಗೆ ಆನ್ಸರ್ನ ಹೇಳೋದಕ್ಕೆ ಪ್ರಯತ್ನ ಪಡ್ತೀನಿ. ಸೊ ಆದಷ್ಟು ಹೇಳ್ತೀನಿ, ಆದರೆ 4 ಮಾರ್ಕ್ಸು 6 ಮಾರ್ಕ್ಸ್ ಇದಕ್ಕೆಲ್ಲ ನಾನು ಹೇಳೋಕ್ಕಾಗಲ್ಲ. ಸೊ ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಅದನ್ನು ರೈಟಿಂಗ್ ಮುಖಾಂತರ ನಾನು ನಿಮಗೆ ಅಪ್ಲೋಡ್ ಮಾಡ್ತೀನಿ. ಸೊ ಇವಾಗ ಇದ್ರದ್ದು 1 ಮಾರ್ಕ್ಸ್ ಆನ್ಸರು ಮತ್ತು ಸ್ವಲ್ಪ ಗ್ರಾಮರ್ದು ಎಲ್ಲದಕ್ಕೂ ನಾನು ನಿಮಗೆ ಇದರಲ್ಲಿ ಆನ್ಸರ್ನ ಹೇಳ್ತಾ ಹೋಗ್ತೀನಿ. ಸೊ ನೋಟ್ ಮಾಡ್ಕೊಳ್ಳಿ ಆಯಿತಾ. ಇವಾಗ ನಾವು ಸ್ಟಾರ್ಟ್ ಮಾಡೋಣ. ಸಬ್ಜೆಕ್ಟು ಲ್ಯಾಂಗ್ವೇಜು ಬಂದು ಸೆಕೆಂಡ್ ಲ್ಯಾಂಗ್ವೇಜ್ ಇಂಗ್ಲೀಷು. ಇಲ್ಲಿ ಜನರಲ್ ಇನ್ಸ್ಟ್ರಕ್ಷನ್ ಟು ದ ಕ್ಯಾಂಡಿಡೇಟ್ ಅಂತ ಕೊಟ್ಟಿರ್ತಾರೆ. ಸೊ ಇದನ್ನೆಲ್ಲ ನೀವು ಓದ್ಕೊಳ್ಳಿ. ನೆಕ್ಸ್ಟ್ ಬಂದುಬಿಟ್ಟು ನಿಮಗೆ ಕ್ವಶನ್ ಪೇಪರ್ ಓದೋದಕ್ಕೆ 15 ಮಿನಿಟ್ಸ್ ಟೈಮ್ ಇರುತ್ತೆ ರೀಡ್ ಮಾಡೋದಕ್ಕೆ. ಸೊ ಓದ್ಕೊಂಡು ಎಲ್ಲ ನೀಟಾಗಿ ನೀವು ಎಕ್ಸಾಮ್ ಬರೀಬೋದು. ಸೊ ಇದು 2023 ನಾನು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ನೆಕ್ಸ್ಟು ನಾನು 2024 ಈ ಇಯರ್ದು ಕ್ವಶನ್ ಪೇಪರ್ನ ಅಪ್ಲೋಡ್ ಮಾಡ್ತೀನಿ. ಇನ್ನು 22-21 ಕೂಡ ನಾನು ಅಪ್ಲೋಡ್ ಮಾಡ್ತೀನಿ. ಸೊ ನನ್ನ ಚಾನಲ್ಗೆ ಆದಷ್ಟು ಸಬ್ಸ್ಕ್ರೈಬ್ ಆಗಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ. ಈಗ ಮೊದಲನೇ ಕ್ವಶನ್ನು. ಇವಾಗ ಫಸ್ಟ್ ಮೇನು 4 alternatives are given for each of the following question. In complete statements, only one of them is correct or most appropriate. Choose the correct alternative and write the complete answer along with its letter of alphabets. ಇದು 1 ಮಾರ್ಕ್ಸ್ ಕ್ವಶನ್ನು. ಆಪ್ಷನ್ ಇರುತ್ತೆ 4. ಸೊ ನೀವು ಸರಿಯಾದ ಆನ್ಸರ್ನ ಬರೀಬೇಕಾಗುತ್ತೆ. ಮೊದಲನೇ ಕ್ವಶನ್ನು, ಚೂಸ್ ದ ಅಪ್ರೋಪ್ರಿಯೇಟ್ ಕ್ವಶನ್ ಟ್ಯಾಗ್ ಫಾರ್ ದಿ ಸ್ಟೇಟ್ಮೆಂಟ್. ಇದಕ್ಕೆ ಕ್ವಶನ್ ಟ್ಯಾಗ್ನ ನೀವು ಯಾವುದು ಸರಿಯಾಗಿದೆ ಅದನ್ನು ನೀವು ರೈಟ್ ಮಾರ್ಕ್ ಮಾಡಬೇಕಾಗುತ್ತೆ. ಕ್ವಶನ್ ಬಂದುಬಿಟ್ಟು, ನಿರ್ಮಲಾ ಟ್ರೈಸ್ ಟು ಗೆಟ್ ಗುಡ್ ಮಾರ್ಕ್ಸ್ ಇನ್ ದ ಎಕ್ಸಾಮ್. ಇದಕ್ಕೆ ಆಪ್ಷನ್ ಏನೇನಿದೆ ನೋಡೋಣ. ಆಪ್ಷನ್ ಎ, ಡಸ್ ಶಿ. ಆಪ್ಷನ್ ಬಿ, ವಾಸ್ ಶಿ. ಆಪ್ಷನ್ ಸಿ, ಡಸಂಟ್ ಶಿ. ಆಪ್ಷನ್ ಡಿ, ಡಿಡಂಟ್ ಶಿ. ಇದಕ್ಕೆ ಆನ್ಸರ್ ಬಂದುಬಿಟ್ಟು ಆಪ್ಷನ್ ಸಿ, ಡಸಂಟ್ ಶಿ. ನೆಕ್ಸ್ಟ್ ಎರಡನೇ ಕ್ವಶನ್ನು, ರೀಡ್ ದ ಗಿವನ್ ಕಾನ್ವರ್ಸೇಷನ್ ಆ್ಯಂಡ್ ಚೂಸ್ ದ ಲ್ಯಾಂಗ್ವೇಜ್ ಫಂಕ್ಷನ್ ಫಾರ್ ದ ಅಂಡರ್ಲೈನ್ ಸ್ಟೇಟ್ಮೆಂಟ್. ಮಹೇಶ್, ಹಾಯ್, ಗುಡ್ ಮಾರ್ನಿಂಗ್, ಹೌ ಆರ್ ಯು? ಸುರೇಶ್, ಹೆಲೋ, ಐ ಆಮ್ ನಾಟ್ ಫೀಲಿಂಗ್ ವೆಲ್. ಮಹೇಶ್, ಐ ಆಮ್ ಸಾರಿ, ಶಾಲ್ ಐ ಡ್ರಾಪ್ ಯು ಟು ದ ಹಾಸ್ಪಿಟಲ್? ಸುರೇಶ್, ನೋ ಥ್ಯಾಂಕ್ಸ್, ಐ ವಿಲ್. ಆಪ್ಷನ್ ಏನೇನು ಕೊಟ್ಟಿದ್ದಾರೆ ಆನ್ಸರ್ಗೆ. ಆಪ್ಷನ್ ಎ, ಅಗ್ರೀಯಿಂಗ್. ಆಪ್ಷನ್ ಬಿ, ಆಫರಿಂಗ್ ಹೆಲ್ಪ್. ಆಪ್ಷನ್ ಸಿ, ರಿಕ್ವೆಸ್ಟಿಂಗ್. ಆಪ್ಷನ್ ಡಿ, ಸೀಕಿಂಗ್ ಡೈರೆಕ್ಷನ್. ಇದಕ್ಕೆ ಆನ್ಸರ್ ಬಂದುಬಿಟ್ಟು ಆಪ್ಷನ್ ಬಿ, ಆಫರಿಂಗ್ ಹೆಲ್ಪ್. ಅಲ್ಲಿ ಅಲ್ಲಿರೋದು ಮಹೇಶ್ ಹೇಳಿರೋದು ಏನಂದರೆ, ಶಾಲ್ ಐ ಡ್ರಾಪ್ ಯು ಟು ದ ಹಾಸ್ಪಿಟಲ್ ಅಂದರೆ ಅವನು ನನ್ನನ್ನು ಡ್ರಾಪ್ ಮಾಡಲ ಅಂತ ಅವನಿಗೆ ಆಫರ್ ಮಾಡ್ತಾ ಇದ್ದಾನೆ. ಸೊ ಹಾಗಾಗಿ ಆಪ್ಷನ್ ಬಿ, ಆಫರಿಂಗ್ ಹೆಲ್ಪ್ ಇದಕ್ಕೆ ಆನ್ಸರು. ಆಯಿತಾ. ನೆಕ್ಸ್ಟ್ ಕ್ವಶನ್ನು, ಮೂರನೇ ಕ್ವಶನ್ನು, ರೀಡ್ ದ ಗಿವನ್ ಕಾನ್ವರ್ಸೇಷನ್ ಆ್ಯಂಡ್ ಫಿಲ್ ಇನ್ ದ ಬ್ಲ್ಯಾಂಕ್ ಚೂಸಿಂಗ್ ದ ಮೋಸ್ಟ್ ಅಪ್ರೋಪ್ರಿಯೇಟ್ ವರ್ಡ್. ಕ್ವಶನ್ನು, ಚಂದನ್, ಹೇ ಸ್ನೇಹ, ಹ್ಯಾವ್ ಯು ಮಿಸ್ಡ್ ದ ಬಸ್? ಸ್ನೇಹ, ಎಸ್, ಐ ಹ್ಯಾಡ್ ಗಾನ್ ಟು ದ ಬಸ್ ಸ್ಟೇಷನ್ ಅಟ್ 10:30 AM ಬಟ್ ದ ಬಸ್ had left at 10:15 AM. Chandan, if you had gone to the bus station at 10 AM, you ಅಲ್ಲಿ ಡ್ಯಾಶ್ ಇದೆ, ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಮಾಡಬೇಕು. ಯು ಮಿಸ್ಡ್ ದ ಬಸ್. ಇದಕ್ಕೆ ಆಪ್ಷನ್ನು ವಿಲ್ ಹ್ಯಾವ್, ಆಪ್ಷನ್ ಬಿ, ವುಡ್ ಹ್ಯಾವ್, ಆಪ್ಷನ್ ಸಿ, ಶಾಲ್ ಹ್ಯಾವ್, ಆಪ್ಷನ್ ಡಿ, ಡೋಂಟ್ ಹ್ಯಾವ್. ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಡಿ, ವುಡಂಟ್ ಹ್ಯಾವ್. ಕ್ವಶನ್ ನಂಬರ್ 4 ಇವಾಗ, ರೀಡ್ ದ ಫಾಲೋಯಿಂಗ್ ದ ಚೂಸ್ ದ ಇನ್ಫಿನಿಟಿವ್. ಮಹೇಶ್ ವಾಸ್ ವಾಚಿಂಗ್ ಕ್ರಿಕೆಟ್
match on TV. Suddenly he heard a noise from outside. He went outside to see what had happened. Option A was, option B went, option C to see, option D heard. ಆನ್ಸರ್ ಬಂದ್ಬಿಟ್ಟು ಆಪ್ಷನ್ ಸಿ ಟು ಸಿ. ಇವಾಗ ನೆಕ್ಸ್ಟ್ ಕ್ವಶನ್ ನಂಬರ್ ನೆಕ್ಸ್ಟು ಸೆಕೆಂಡ್ ಮೀನು ಡೂ ಆ್ಯಸ್ ಡೈರೆಕ್ಟೆಡ್ ಅಂತ ಇದೆ. ಕ್ವಶನ್ ನಂಬರ್ 5. ವಿಚ್ ಒನ್ ಆಫ್ ದ ಫಾಲೋಯಿಂಗ್ ವರ್ಡ್ಸ್ ಹ್ಯಾಸ್ 2 syllables? ಫ್ರೀ, ನೀಟ್, ಪೊಲಿಟಿಕ್ಸ್, ನೇಚರ್. ಆನ್ಸರ್ ಡಿ ನೇಚರ್. Question number 6. Combine the word in column A with its collective word in column B. A. Book. Option B. Care, teacher, bank, pain. Answer ಬಂದ್ಬಿಟ್ಟು bank. Next question number 7. Fill in the blank using the correct article. ರಾಜೇಶ್ ಈಸ್ ಡ್ಯಾಶ್ NCC ಸ್ಟೂಡೆಂಟ್. ಆನ್ಸರು ರಾಜೇಶ್ ಈಸ್ ಆ್ಯನ್ NCC ಸ್ಟೂಡೆಂಟ್. ಸೊ ನಾನು ಅದನ್ನು ಬರೆಯೋಕ್ಕಾಗಲ್ಲ, ಅಲ್ಲಿ ನಾನು ಹಾಗೆ ಹೇಳ್ತೀನಿ, ನೀವು ಅದನ್ನು ಹಾಗೆ ಬರ್ಕೊಳ್ತಾ ಹೋಗಿ ಅಷ್ಟೇ. ಸೊ ಇವಾಗ ಕ್ವಶನ್ ನಂಬರ್ 8. ಫಿಲ್ ಇನ್ ದ ಬ್ಲ್ಯಾಂಕ್ ಯೂಸಿಂಗ್ ಸೂಟಬಲ್ ಲಿಂಕರ್. ಸುರೇಶ್ ಕಮ್ಸ್ ಟು ಸ್ಕೂಲ್ ಅರ್ಲಿ ಡ್ಯಾಶ್ ಈಸ್ ಫ್ರೆಂಡ್ ಡಸಂಟ್. ಆನ್ಸರು ಬಟ್. ಸುರೇಶ್ ಕಮ್ಸ್ ಟು ಸ್ಕೂಲ್ ಅರ್ಲಿ ಬಟ್ ಹೀಸ್ ಫ್ರೆಂಡ್ ಡಸಂಟ್. ಆಯಿತು. ನೆಕ್ಸ್ಟ್ ಕ್ವಶನ್ನು 9ನೇ ಕ್ವಶನ್ನು. ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರಾಪ್ರಿಯೇಟ್ ಪ್ರಿಪೋಸಿಷನ್. ಸುಧಾ ಈಸ್ ವರ್ಕಿಂಗ್ ಡ್ಯಾಶ್ ಆ ಕಂಪನಿ. ಆನ್ಸರು ಇನ್ ಆ ಕಂಪನಿ. ಫುಲ್ ಸೆಂಟೆನ್ಸ್ ಅಂದರೆ ಸುಧಾ ಈಸ್ ವರ್ಕಿಂಗ್ ಇನ್ ಆ ಕಂಪನಿ. ಸೊ ಆಯಿತು. ನೆಕ್ಸ್ಟ್ ಕ್ವಶನ್ನು 10ನೇ ಕ್ವಶನ್ನು. ಫಿಲ್ ಇನ್ ದ ಬ್ಲ್ಯಾಂಕ್ ವಿತ್ ಅಪ್ರಾಪ್ರಿಯೇಟ್ ಟೆನ್ಸ್ ಫ್ರಮ್ ಆಫ್ ವರ್ಬ್ಸ್ ಗಿವನ್ ಇನ್ ಬ್ರ್ಯಾಕೆಟ್ಸ್. ಸ್ನೇಹ ಡ್ಯಾಶ್ ರೈಟ್ ಬ್ರ್ಯಾಕೆಟಲ್ಲಿ ಶಾರ್ಟ್ ಸ್ಟೋರೀಸ್ ಟು ದ ಪೀರಿಯಾಡಿಕಲ್ಸ್ ರೆಗ್ಯುಲರ್ಲಿ. ಆನ್ಸರ್ ಬಂದ್ಬಿಟ್ಟು ಸ್ನೇಹ ರೈಟ್ಸ್ ಶಾರ್ಟ್ ಸ್ಟೋರೀಸ್ ಟು ದ ಪೀರಿಯಾಡಿಕಲ್ಸ್ ರೆಗ್ಯುಲರ್ಲಿ. ನೆಕ್ಸ್ಟ್ ಕ್ವಶನ್ನು 11ನೇ ಕ್ವಶನ್ನು. ಐಡೆಂಟಿಫೈ ದ ಪಾರ್ಟ್ ಆಫ್ ಸ್ಪೀಚ್ ಆಫ್ ದ ಅಂಡರ್ಲೈನ್ ವರ್ಡ್. ದ ಸ್ಟೋರೀಸ್ ಆರ್ ಟೋಲ್ಡ್ ಇಂಟ್ರೆಸ್ಟಿಂಗ್ಲಿ. ಸೊ ಆನ್ಸರ್ ಬಂದ್ಬಿಟ್ಟು ಅಡ್ವರ್ಬ್. ರೈಟ್ ದ ಕರೆಕ್ಟ್ ಫ್ರಮ್ ಆಫ್ ದ ವರ್ಡ್ ಗಿವನ್ ಇನ್ ಬ್ರ್ಯಾಕೆಟ್ಸ್. The physical education teacher stressed the dash importance of physical exercise. Answer importance of physical exercises. 13ನೇ ಕ್ವಶನು. ಯೂಸ್ ದ ವರ್ಡ್ ಪೇ ಆ್ಯಸ್ ವರ್ಬ್ ಇನ್ ಎ ಸೆಂಟೆನ್ಸ್. ಸೊ ಇಲ್ಲಿ ಉಳಿದಿದ್ದ ಕ್ವಶನ್ಗೆಲ್ಲ ಆನ್ಸರ್ ಸ್ವಲ್ಪ ಲೆಂತಿಯಾಗಿದೆ, ಸೊ ಹೇಳೋದಕ್ಕಾಗಲ್ಲ. ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ನಿಮಗೆ ಅದನ್ನು ನಾನು ಟೈಪಿಂಗಲ್ಲಿ ಹಾಕ್ತೀನಿ. ಸೊ ನಿಮಗೆ ಆನ್ಸರ್ ಬೇಕು ಅಂದರೆ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ ನೀವು ಬರ್ಕೋಬೋದು, ನೋಡ್ಬೋದು. ಆಯಿತಾ. ನಾನು ಇವಾಗ ಬರೀ ಕ್ವಶನ್ ಮಾತ್ರನೇ ಓದ್ತಾ ಹೋಗ್ತೀನಿ. ನನಗೆ ಯಾವ್ದು ಆನ್ಸರ್ ಈಸಿ ಅನಿಸುತ್ತೋ ನಾನು ಅದನ್ನು ಇಲ್ಲೇ ಹೇಳ್ತಾ ಹೋಗ್ತೀನಿ. ಸೊ ಎಲ್ಲೋ ಸ್ಕಿಪ್ ಮಾಡಬೇಡಿ. ನಾನು ಆನ್ಸರ್ ಹೇಳಿರ್ಬೋದು ಕೆಲವೊಂದಕ್ಕೆ. ಲಾಸ್ಟಲ್ಲಿ ಅಟ್ಲೀಸ್ಟ್ ಗ್ರಾಮರ್ಗಾದ್ರೂ ನಾನು ಒನ್ ವರ್ಡ್ ಇರೋವಂಥದ್ದಕ್ಕೆ ಆನ್ಸರ್ ಹೇಳ್ತೀನಿ ನಾನು. ಆಯಿತಾ. ಇವಾಗ ನೆಕ್ಸ್ಟ್ 14ನೇ ಕ್ವಶನ್ನು. ಚೇಂಜ್ ಇಂಟು ಕಂಪ್ಯಾರಿಟಿವ್ ಡಿಗ್ರಿ. ಸೊ ಇದನ್ನ ಚಂದನ್ ಈಸ್ ದ ಟಾಲೆಸ್ಟ್ ಬಾಯ್ ಇನ್ ದ ಕ್ಲಾಸ್. ನಾನು ಹಾಕ್ತೀನಿ ವಿಡಿಯೋನ. ಸೊ ಅದರಲ್ಲಿ ನೀವು ಕ್ವಶನ್ ನಂಬರ್ 15 ಆನ್ಸರ್ನ ನೀವು ಚೇಂಜ್ ಇಂಟು ಪ್ಯಾಸಿವ್ ವಾಯ್ಸ್. ನೆಕ್ಸ್ಟ್ ಕ್ವಶನ್ನು. ದೇ ಆರ್ ಪರ್ಚೇಸಿಂಗ್ ಎ ಕಾರ್. ಚೇಂಜ್ ಕ್ವಶನ್ ನಂಬರ್ 16. ರೀಡ್ ದ ಫಾಲೋಯಿಂಗ್ ಕನ್ವರ್ಸೇಷನ್ ಆ್ಯಂಡ್ ಚೇಂಜ್ ದ ಅಂಡರ್ಲೈನ್ sentence into reported speech. Pavitra. Hello Kusuma, how are you? Kusuma. I am not feeling well. Kusuma told Pavitra. So next question.
Third main, the following paragraph has true error. Edit the paragraph and rewrite it in the answer book. Question number 17. ಇದನ್ನೆಲ್ಲ ಓದ್ಕೋತೀರ ಅಂದರೆ ನಾನು ಮೇನ್ ಮಾತ್ರ ನಾನು ಹೇಳ್ತಾ ಹೋಗ್ತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಾನು ನಿಮಗೆ ಆನ್ಸರ್ ಮತ್ತು ಎಕ್ಸ್ಪ್ಲೇನು ಎರಡೂ ಕೊಡ್ತೀನಿ. ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ 2 to 3 ಸೆಂಟೆನ್ಸ್ ಈಚ್. ಇದು 2 ಮಾರ್ಕ್ಸ್ ಕ್ವಶನ್ ಇದು. ನೆಕ್ಸ್ಟ್ ಈಗ ನಾನು ಇದರಲ್ಲಿ ನಾನು ಒಂದೊಂದೇ ಪಾರ್ಟ್ ಮಾಡಿಕೊಂಡು ನಾನು ಆನ್ಸರ್ ಕೊಡ್ತೀನಿ ನಿಮಗೆ. ಆಯಿತಾ? ನೆಕ್ಸ್ಟಿಗೆ ಹೋಗೋಣ. ನೆಕ್ಸ್ಟ್ ಇರೋದು 5 to 6 ಸೆಂಟೆನ್ಸು, ಇದರಿಂದ 6 ವಾಕ್ಯದಲ್ಲಿಯೇ. ನೆಕ್ಸ್ಟ್ ಕ್ವಶನ್ ನೆಕ್ಸ್ಟ್ ಇನ್ನೆಲ್ಲ ಸ್ಕಿಪ್ ಮಾಡ್ತೀನಿ. ಸೊ ನೀವು ಕ್ವಶನ್ ಓದ್ಕೊಂಡು ಆನ್ಸರ್ ಮಾಡ್ಕೊಳ್ಳಿ. ಆನ್ಸರ್ ನಾನೇ ಕೊಡ್ತೀನಿ, ನೀವು ಆನ್ಸರ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ, ನೆಕ್ಸ್ಟ್ ವಿಡಿಯೋದಲ್ಲಿ ಕೊಡ್ತೀನಿ. ರೀಡ್ ದ ಫಾಲೋಯಿಂಗ್ ಎಕ್ಸ್ಟ್ರಾಕ್ಟ್ ಆ್ಯಂಡ್ ಆನ್ಸರ್ ದ ಕ್ವಶನ್ ದಟ್ ಫಾಲೋ. ಎಕ್ಸ್ಟ್ರಾಕ್ಟ್ ಬರೀಬೇಕು. ಇದಾಯಿತು. ನೆಕ್ಸ್ಟು given below is a profile. Write a paragraph using the clues given below. Paragraph ಬರೀಬೇಕು. ಸೊ ನೆಕ್ಸ್ಟು ಡೆವಲಪ್ ದ ಸ್ಟೋರಿ ಯೂಸಿಂಗ್ ದ ಕ್ಲೂಸ್ ಗಿವನ್ ಬಿಲೋ. ಇದು ನೆಕ್ಸ್ಟ್ ವಿಡಿಯೋದಾಗ ಕೊಡ್ತೀನಿ. ಸ್ಟಡಿ ದ ಪಿಕ್ಚರ್ ಗಿವನ್ ಬಿಲೋ. ಇದನ್ನೇ ಎಲ್ಲನೂ ನಾನು ಪೂರ್ತಿ ವಿವರವಾಗಿ ಕೊಡ್ತಾ ಹೋಗ್ತೀನಿ ನಿಮಗೆ. ಆಯಿತಾ? ಸೊ ನೆಕ್ಸ್ಟ್ ಕ್ವಶನ್ ಬಂದುಬಿಟ್ಟು ಆಲ್ಟರ್ನೇಟಿವ್ ಕ್ವಶನ್ ಫಾರ್ ವಿಜುವಲಿ ಇಂಪಾರ್ಟೆಂಟ್ ಇಂಪೈರ್ಡ್ ಕ್ಯಾಂಡಿಡೇಟ್ಸ್ ಓನ್ಲಿ. ಆಯಿತಾ? ನೆಕ್ಸ್ಟು ಕೋಟ್ ಫ್ರಮ್ ಮೆಮೊರಿ. ಅದಾದಮೇಲೆ ರೀಡ್ ದ ಫಾಲೋಯಿಂಗ್ ಪ್ಯಾಸೇಜ್ ಆ್ಯಂಡ್ ಆನ್ಸರ್ ದ ಕ್ವಶನ್ ದಟ್ ಫಾಲೋ. ಆಯಿತಾ? ಇದಕ್ಕೂ ಆನ್ಸರ್ ಕೊಡ್ತೀನಿ, ಇದಕ್ಕೂ ಕೊಡ್ದಂಗೆ ಏನಿರಲ್ಲ. ಸೊ ಇದಕ್ಕೂ ನೆಕ್ಸ್ಟ್ ವಿಡಿಯೋದಲ್ಲಿ ಕೊಡ್ತೀನಿ. ನೆಕ್ಸ್ಟ್ ಕ್ವಶನ್ನು ಆನ್ಸರ್ ದ ಫಾಲೋಯಿಂಗ್ ಕ್ವಶನ್ ಅಬೌಟ್ 8 to 10 ಸೆಂಟೆನ್ಸ್. ರೈಟ್ ಆ್ಯಂಡ್ ಎಸ್ಸೆ ಬರೀಬೇಕು. ಆಮೇಲೆ ಲೆಟರ್ ರೈಟಿಂಗ್ ಬರೀಬೇಕು. ನಾನು ಎಸ್ಸೆದು ಆದರೆ ನಾನು ಎಸ್ಸೆದೂ ಕೊಡೋಕ್ಕೆ ಟ್ರೈ ಮಾಡ್ತೀನಿ. ಲೆಟರ್ ರೈಟಿಂಗ್ ಒಂದು ನಾನು ಆನ್ಸರ್ನ ಕೊಡ್ತೀನಿ. ಸೊ ನೆಕ್ಸ್ಟ್ ವಿಡಿಯೋ ನಿಮಗೆ ಬರಬೇಕು ಅಂದರೆ ನೀವು ನನಗೆ ಸಬ್ಸ್ಕ್ರೈಬ್ ಆಗಿದ್ದರೆ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಸೊ ಆವಾಗ ನೀವು ಇದಕ್ಕೆ ಆನ್ಸರ್ನೆಲ್ಲ ನೀವು ಆರಾಮಾಗಿ ನೋಡ್ಕೋಬೋದು. ಅಥವಾ ನನ್ನ ಚಾನಲ್ ಪೇಜ್ ಮುಖಾಂತರನಾದ್ರೂ ನೀವು ಈ ನೆಕ್ಸ್ಟ್ ವಿಡಿಯೋನ ನೋಡ್ಕೋಬೋದು. ನಾನು ಇದಕ್ಕೆ ಎಂಡ್ ಸ್ಕ್ರೀನಲ್ಲಿ ನಾಳೆ ನಾನು ಎಂಡ್ ಸ್ಕ್ರೀನ್ಗೆ ಹಾಕ್ಬಿಟ್ಟು ಕೊಡ್ತೀನಿ. ನಾನು ಇವತ್ತು ಇದನ್ನು ಹಾಕ್ಬಿಟ್ಟು. ಸೊ ಥ್ಯಾಂಕ್ ಯು ಎಲ್ಲರಿಗೂ ವಿಡಿಯೋ ನೋಡೋದಕ್ಕೆ. ಸೊ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿ. ಸೊ ನಿಮಗೆ ಈ ವಿಡಿಯೋ ಇಷ್ಟ ಆಯಿತು ಅಂತ ಅಂದರೆ ಅಟ್ಲೀಸ್ಟ್ ಒಂದು ಲೈಕ್ ಆದರೂ ಕೊಡಿ. ನನಗೆ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೆ ಒಂದು ಸ್ವಲ್ಪ ಹೆಲ್ಪ್ ಆಗುತ್ತೆ. ಸೊ ಥ್ಯಾಂಕ್ ಯು ಸೋ ಮಚ್. ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ, ಪೂರ್ತಿ ವಿಡಿಯೋನ ನೋಡೋದಕ್ಕಾಗಿ ಧನ್ಯವಾದಗಳು. ಥ್ಯಾಂಕ್ ಯು ಸೋ ಮಚ್.